ಕೇಳುವರೆ, ಈಗ ಕೇಳಿ ಕಥೆ ಸೋಷಿಯಲ್ ಮೀಡಿಯಾ. ಬರೆದು ಪ್ರಸ್ತುತಪಡಿಸುವವರು ವಿದ್ಯಾ ಕಲ್ಯಾಣ್ ಶೆಟ್ಟಿ. ಆಗ ತಾನೇ ಪಿಯುಸಿಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಡಿಗ್ರಿಗೆ ಸೇರಿದ ರಾಣಿ ಎಲ್ಲರ ಹತ್ತಿರ ಮೊಬೈಲ್ ಇದೆ, ನನಗೂ ಬೇಕು ಎಂದು ಹಠ ಮಾಡಿ ಮೊಬೈಲ್ ಖರೀದಿಸಿ ಎಲ್ಲರೂ ಮಾಡುವ ಹಾಗೆ ರೀಲ್ಸ್ ಗೀಳಿಗೆ ಬಿದ್ದಳು. ರಾಣಿ, ಏನ್ ಮಾಡ್ತಾ ಇದೀಯಾ? ಟಿಫಿನ್ ಮಾಡು ಬಾ. ಹಸಿವಿಲ್ಲ ಅಮ್ಮ, ನೀವು ಮಾಡಿ, ನಾನು ರೀಲ್ಸ್ ಮಾಡುತ್ತಿರುವೆ, ಡಿಸ್ಟರ್ಬ್ ಮಾಡಬೇಡಿ. ಅದೇನ್ ರೀಲ್ಸ್ ಮಾಡ್ತಿರೋ ಏನೋ. ರಾಣಿ ಲೈವ್ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಕಮೆಂಟ್ಸ್ಗಳ ಸುರಿಮಳೆ ಬರಲು ಶುರುವಾದವು. ಹಾಯ್, ಐ ಆಮ್ ರಾಹುಲ್. ನಿಮ್ಮ ರೀಲ್ಸ್ ನೋಡಿದೆ, ತುಂಬಾ ಚೆನ್ನಾಗಿ ಮಾಡ್ತೀರಾ. ಓ ಹೌದಾ, ಥ್ಯಾಂಕ್ ಯು. ನೀವು ಸೆಲೆಬ್ರಿಟಿಯಾಗಿ ಮಿಂಚ್ತಾ ಇದ್ದೀರಾ. ತಾವು ಮನಸ್ಸು ಮಾಡಿದರೆ ಸ್ಟಾರ್ ಆಗಬಹುದು. ನಿಮ್ಮ ಮೊಬೈಲ್ ನಂಬರ್ ಕೊಡುವಿರಾ? ಅಯ್ಯೋ, ನಾನ್ ಸ್ಟಾರ್ ಆಗುವುದೇ? ಅದೇಗ್ ಸಾಧ್ಯ? ಇದು ಸಾಧ್ಯವೇ? ಹಾಗಾದ್ರೆ ನಾನು ನನ್ನ ಮೊಬೈಲ್ ನಂಬರ್ ಕೊಡುವೆ. ಹಾಗಂತ ಹೇಳಿ ರಾಣಿ ತನ್ನ ಮೊಬೈಲ್ ನಂಬರ್ ಕೊಡುವಳು. ನಂಬರ್ ಕೊಟ್ಟ ತಕ್ಷಣ ರಾಣಿಯ ಮೊಬೈಲ್ ರಿಂಗಿಸಲು ಶುರುವಾಯಿತು. ಹಾಯ್ ಮೇಡಮ್, ನಾನು ರಾಹುಲ್. ಹೇಗಿದ್ದೀರಾ? ನನ್ನದೊಂದು ಕಂಪನಿ ಇದೆ, ಅದಕ್ಕೆ ನೀವು ಬ್ರ್ಯಾಂಡ್ ಅಂಬಾಸಡರ್ ಆಗಿ ಕೆಲಸ ಮಾಡುವಿರಾ? ನಾನು ಬ್ರ್ಯಾಂಡ್ ಅಂಬಾಸಡರ್ ಆಗೋದೆ? ಆ ಕೆಲಸ ನನಗೆ ಒಗ್ಗುವುದೇ? ಆ ಕೆಲಸ ಮಾಡಬಹುದಾ ನಾನು? ನನಗೇನು ಮಾಡಲು ಇಷ್ಟ, ಆದ್ರೆ ಅಂತ ವಿಚಾರ ಮಾಡಬೇಡಿ. ನಿಮಗೆ ಒಂದು ಆಕ್ಟ್ಗೆ 1 ಲಕ್ಷ ಹಣ ಕೊಡುವೆ. ಏನು, 1 ಲಕ್ಷ ರೂಪಾಯಿ? ಸರಿ, ನಾನು ಮನೆಯಲ್ಲಿ ಕೇಳಿ ಆಕ್ಟ್ ಮಾಡುವೆ. ಹಾಗಿದ್ರೆ ನಿಮಗೆ ಒಂದು ಲಿಂಕ್ ಕಳಿಸುವೆ, ಅದಕ್ಕೆ ಜಾಯಿನ್ ಆಗಿ. ರಾಣಿ ಆ ಲಿಂಕ್ಗೆ ಜಾಯಿನ್ ಆದ ತಕ್ಷಣ ಅವಳ ಎಲ್ಲಾ ಪರ್ಸನಲ್ ಫೋಟೋಸ್, ವಿಡಿಯೋಗಳನ್ನು ಆ ಒಂದು ಲಿಂಕ್ ಮುಖಾಂತರ ರಾಹುಲ್ ಪಡೆದುಕೊಳ್ಳುತ್ತಾನೆ. ಬ್ರ್ಯಾಂಡ್ ಅಂಬಾಸಡರ್ ಆಗುವ ಖುಷಿಯಲ್ಲಿ ರಾಹುಲ್ ಜೊತೆ ಸಲುಗೆಯಿಂದ ರಾಣಿ ನಡೆದುಕೊಳ್ಳುತ್ತಾಳೆ. ಹೀಗೆ ಸ್ವಲ್ಪ ದಿನಗಳ ಕಾಲ ನಡೆಯುತ್ತದೆ. ರಾಹುಲ್ ಅವಳನ್ನು ಯಾವುದೋ ಒಂದು ಬಿಲ್ಡಿಂಗ್ ತೋರಿಸಿ ತನ್ನ ಕಂಪನಿಯೆಂದು ನಂಬಿಸಿ ಅವಳನ್ನು ತನ್ನ ಸುಖಕ್ಕೆ ಬಳಸಿಕೊಳ್ಳುತ್ತಾನೆ. ರಾಹುಲ್ ಸರ್, ಬ್ರ್ಯಾಂಡ್ ಅಂಬಾಸಡರ್ ಮಾಡುವುದಾಗಿ ಹೇಳಿ ಎಷ್ಟೋ ದಿನಗಳು ಕಳೆದವು. ಇಲ್ಲಿವರೆಗೂ ನೀವು ಒಂದು ಆಕ್ಟ್ ಕೂಡ ಮಾಡಿಸಿಲ್ಲ. ಯಾವಾಗ ಮಾಡಿಸ್ತೀರಿ ಅಂತ ಕೆಲವು ದಿನಗಳ ನಂತರ ರಾಣಿ ರಾಹುಲ್ನನ್ನು ಪ್ರಶ್ನಿಸುತ್ತಾಳೆ. ಆವಾಗ ರಾಹುಲ್, ಯಾವ ಅಂಬಾಸಡರೂ ಇಲ್ಲ, ಏನೂ ಇಲ್ಲ. ನೀನು ನಾನು ಹೇಳಿದ ಹಾಗೆ ಕೇಳ್ತಾ ಇರಬೇಕು ಅಷ್ಟೇ ಅಂತ ಹೇಳಿ ರಿಪೀಟ್ ಉತ್ತರ ಕೊಡ್ತಾನೆ. ಅಂದ್ರೆ ನನಗೆ ನೀನು ಮೋಸ ಮಾಡಿದೀಯಾ? ನಾನು ಪೊಲೀಸ್ ಕಂಪ್ಲೇಂಟ್ ಕೊಡುವೆ. ಪೊಲೀಸ್ ಕಂಪ್ಲೇಂಟ್ ಕೊಡುವೆಯಾ? ಕೊಡು ನೋಡೋಣ. ನನ್ನ ಹತ್ರ ನಿನ್ನ ಎಲ್ಲಾ ಪರ್ಸನಲ್ ಫೋಟೋ, ವಿಡಿಯೋ ಇದೆ, ನೋಡಿಲಿ. ನೀನೇನಾದರೂ ಬಾಲ ಬಿಚ್ಚಿದರೆ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡುವೆ. ಅಯ್ಯೋ ಅಂತ ಹೇಳಿ ರಾಣಿ ಹೆದರಿಕೊಂಡು ಅದೇ ಒಂದು ವಿಚಾರದಲ್ಲಿ ದಿನ ಕಳೆಯುತ್ತಿದ್ದಳು. ಇವಳ ವರ್ತನೆಯನ್ನು ಗಮನಿಸಿದ ತಂದೆ ತಾಯಿ ಅವಳನ್ನು ವಿಚಾರಿಸತೊಡಗಿದರು. ಯಾಕಮ್ಮ, ಇತ್ತೀಚೆಗೆ ನಿನ್ನ ವರ್ತನೆ ಒಂದು ತರಹ ಇದೆಯಲ್ಲ? ಏನಿಲ್ಲಪ್ಪ, ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳಿ ಅಪ್ಪನಿಗೆ ಉತ್ತರಿಸುತ್ತಾಳೆ. ನಿಜಾರಿ, ಇತ್ತೀಚೆಗೆ ಒಬ್ಬಳೇ ಇರುತ್ತಾಳೆ. ಮಾತು, ಕತೆ, ಊಟ, ನಿದ್ದೆ ಏನೂ ಮಾಡುತ್ತಿಲ್ಲ. ಮೊದಲೆಲ್ಲ ರೀಲ್ಸ್ ಮಾಡುತ್ತಾ ನಗುತ್ತಾ ಇರುತ್ತಿದ್ದಳು, ಈಗ ಗುಮ್ಮಾಗಿ ಕೂಡುತ್ತಾಳೆ. ಅಮ್ಮ, ನೀನು ಸುಮ್ಮನಿರು, ಅಪ್ಪನಿಗೆ ಏನೇನು ಸುಳ್ಳು ಹೇಳಬೇಡ ಎಂದು ಸಿಟ್ಟಾಗಿ ತಾಯಿಗೆ ತನ್ನ ಕಷ್ಟವನ್ನು ಹೇಳದೆ ಎದ್ದು ತನ್ನ ರೂಮಿಗೆ ಹೋಗುವಷ್ಟರಲ್ಲಿ ರಾಹುಲ್ನ ಕಾಲ್ ಬರುತ್ತದೆ. ಹೇಗಿದೆಯಾ ರಾಣಿ? ಅಯ್ಯೋ ಪಾಪಿ, ಮೋಸ ಮಾಡಿ ಹೇಗಿದೆಯಾ ಅಂತ ಕೇಳ್ತೀಯಲ್ಲ? ಯಾಕೆ ಮತ್ತೆ ಯಾಕೆ ನನಗೆ ಕಾಲ್ ಮಾಡಿದೀಯಾ? ಅದೆಲ್ಲ ಇರಲಿ, ನನಗೆ ಅರ್ಜೆಂಟಾಗಿ 1 ಲಕ್ಷ ದುಡ್ಡು ಬೇಕು. ಸಾಯಂಕಾಲ ನಾನಿರೋ ಜಾಗಕ್ಕೆ ತಂದು ಕೊಡು ರಾಣಿ. ಏನು, 1 ಲಕ್ಷ ರೂಪಾಯಿಯೇ? ನಾನೇಕೆ ಕೊಡಬೇಕು ಅಷ್ಟು ದುಡ್ಡು? ನನ್ನ ಹತ್ತಿರ ಇಲ್ಲ. ನೀನು ಏನ್ ಮಾಡ್ತೀಯೋ ಗೊತ್ತಿಲ್ಲ. ಸಾಯಂಕಾಲ ಅನ್ನುವಷ್ಟರಲ್ಲಿ ದುಡ್ಡು ಕೊಡದೇ ಇದ್ದರೆ ನಿನ್ನ ಫೋಟೋ ಎಲ್ಲರ ಮೊಬೈಲ್ನಲ್ಲಿ ಹರಿದಾಡುತ್ತಿರುತ್ತವೆ. ಸರಿ, ನಾನು ಹೇಗಾದರೂ ಮಾಡಿ ದುಡ್ಡು ತಂದು ಕೊಡುವೆ. ಆದ್ರೆ
ನೀನು ನನ್ನೆಲ್ಲ ಫೋಟೋ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು. ಹಾ, ಮಾಡುವೆ. ಮೊದಲು ನೀನು ದುಡ್ಡು ತಂದು ಕೊಡು. ರಾಣಿ ಮನೆಯಲ್ಲಿರುವ ದುಡ್ಡನ್ನು ಕದ್ದು ಸಾಯಂಕಾಲ ರಾಹುಲ್ಗೆ ಕೊಟ್ಟು ತನ್ನೆಲ್ಲ ಫೋಟೋ ಡಿಲೀಟ್ ಮಾಡಲು ಹೇಳಿದಾಗ ರಾಹುಲ್ ನಗುತ್ತಾ, ಬಂಗಾರದ ಮೊಟ್ಟೆ ಇಡುವ ಕೋಳಿಯನ್ನು ಒಂದೇ ಸರಿ ಕೊಯ್ಯುವಷ್ಟು ಹುಚ್ಚ ನಾನಲ್ಲ ಎಂದು ಅವಳನ್ನು ಹೀಯಾಳಿಸಿ ದೂಕುತ್ತಾನೆ. ನೊಂದುಕೊಂಡು ಮನೆಗೆ ಬಂದ ರಾಣಿ ಇನ್ನಷ್ಟು ಕುಗ್ಗಿ ಹೋಗುತ್ತಾಳೆ. ಹೀಗೆ ಪದೇ ಪದೇ ಮನೆಯಲ್ಲಿರುವ ದುಡ್ಡು ಕದ್ದು ಒಯ್ಯುವುದನ್ನು ತಂದೆ ತಾಯಿ ಗಮನಕ್ಕೆ ಬರುತ್ತದೆ. 1 ರೂಪಾಯಿ ಕೂಡ ಹೇಳದೆ ತೆಗೆದುಕೊಳ್ಳದ ಮಗಳು ಈಗ ನನ್ನ ಸ್ವಂತ ಮನೆಯಲ್ಲಿ ಇಷ್ಟೊಂದು ದುಡ್ಡ ತೆಗೆದುಕೊಳ್ಳುತ್ತಿದ್ದಾಳೆ. ಯಾಕೆ ಇರಬಹುದು? ಏನಾದ್ರೂ ತೊಂದರೆ ಇರಬಹುದು. ಅವಳಿಗೆ ಕೇಳಿದರೆ ಬೇಜಾರು ಮಾಡಿಕೊಂಡು ಏನಾದರೂ ಅಪಾಯ ಮಾಡಿಕೊಂಡರೆ ಹೇಗೆ ಮಾಡುವುದು ಎಂದು ಗಾಬರಿಗೊಂಡು ಸುದೀರ್ಘವಾಗಿ ಚರ್ಚೆ ಮಾಡುತ್ತಿರುವಾಗಲೇ ಅಲ್ಲಿ ಅವರ ಫ್ಯಾಮಿಲಿ ಫ್ರೆಂಡ್ ಮಹೇಶ್ ಅಂತ ಅವರ ಮನೆಗೆ ಬರುತ್ತಾರೆ. ಏನ್ ಮಾಡ್ತಾ ಇದ್ದೀರಾ? ಏನೋ ಗಂಭೀರವಾಗಿ ಚರ್ಚೆ ನಡೆದಿದೆ. ಬನ್ನಿ ಮಹೇಶ್, ಹೀಗೆ ನಮ್ಮ ಮನೆಯ ವಿಷಯ, ಮಗಳ ಬಗ್ಗೆ ಯೋಚನೆ, ಆ ವಿಷಯವನ್ನು ಚರ್ಚೆ ಮಾಡ್ತಾ ಕೂತಿದ್ವಿ. ವಿಷಯ ಸ್ವಲ್ಪ ಗಂಭೀರವಾಗಿಯೇ ಇದೆ. ರಾಣಿ ಯಾಕೋ ಇತ್ತೀಚೆಗೆ ಮಬ್ಬಾಗಿ ಇರುತ್ತಾಳೆ. ಮನೆಯಲ್ಲಿ ದುಡ್ಡು ಕದಿಯುತ್ತಿದ್ದಾಳೆ. ಯಾವತ್ತೂ ಹೀಗೆ ನಡೆದುಕೊಂಡವಳಲ್ಲ. ಅವಳ ಇತ್ತೀಚಿನ ನಡವಳಿಕೆ ನಮ್ಮಿಬ್ಬರನ್ನು ಗಾಬರಿ ಮೂಡಿಸುತ್ತಿದೆ. ಹೆದರಬೇಡಿ, ಮೋಸ್ಟ್ಲಿ ಅವಳು ಯಾವುದೋ ಪ್ರಾಬ್ಲಂನಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು. ನಾವು ದೊಡ್ಡವರಾಗಿ ಅದನ್ನು ಅರಿತು ಅವಳ ಜೊತೆ ಇರಬೇಕು. ಅವಳು ಈಗ ಎಲ್ಲಿ ಹೋಗಿದ್ದಾಳೆ? ಅದೇ, ಅವಳು ಮನೆಯಲ್ಲಿರುವ ದುಡ್ಡು ಕದ್ದು ಹೊರಗೆ ಹೋಗುತ್ತಿರುವುದನ್ನು ಅವರು ತಾಯಿ ಗಮನಿಸಿದ್ದಾಳೆ. ಆವಾಗ ಅವಳು ಬಂದು ನನ್ನ ಹತ್ತಿರ ಹೇಳ್ತಾ ಇದ್ದಳು. ಅಷ್ಟರಲ್ಲಿ ನೀವು ಬಂದಿರಿ. ಓ ಹೌದಾ, ಸರಿ, ರಾಣಿ ಬರಲಿ. ನಾನು ಇಲ್ಲೇ 2-3 ದಿನ ಇದ್ದು ಅವಳ ಕಷ್ಟ ನಷ್ಟ ಏನೆಂದು ತಿಳಿದುಕೊಂಡು ಪರಿಹರಿಸಿದೋಕೆ ನಮ್ಮ ಪ್ರಯತ್ನವನ್ನು ಮಾಡೋಣ. ಅದು ನಮ್ಮ ಕರ್ತವ್ಯ ಕೂಡ. ಅಷ್ಟರಲ್ಲಿ ರಾಣಿ ಆಚೆಯಿಂದ ಬರುತ್ತಾಳೆ. ರಾಣಿ, ಈಗ ಬಂದಿಯಮ್ಮ, ಬಾ, ನೋಡು ನಿಮ್ಮ ಅಂಕಲ್ ಬಂದಿದ್ದಾರೆ. ಬನ್ನಿ, ಎಲ್ರೂ ಸೇರಿ ಊಟ ಮಾಡೋಣ. ಅಪ್ಪ, ನನಗೆ ಹಸಿವಿಲ್ಲ, ನೀವೆಲ್ಲ ಮಾಡಿ. ತಲೆ ಬೇರೆ ನೋಯ್ತಾ ಇದೆ ನನಗೆ, ನಾನು ಮಲಗುತ್ತೇನೆ. ರೂಮ್ಗೆ ಹೋದ ರಾಣಿ ಧಡಾರನೆ ಬಾಗಿಲು ಹಾಕಿಕೊಂಡಳು. ಮಾರನೇ ದಿನ ಬೆಳಿಗ್ಗೆ ರಾಣಿ ತನ್ನ ರೂಮ್ನಿಂದ ಆಚೆ ಬರುತ್ತಾಳೆ. ಮಹೇಶ್ ರಾಣಿಯ ಜೊತೆ ಮಾತನಾಡಲು ಮುಂದಾಗುತ್ತಾನೆ. ನೋಡಮ್ಮ, ನಿನ್ನ ಕಷ್ಟವನ್ನು ಹೇಳಿಕೊಂಡರೆ ಅದಕ್ಕೆ ಉಪಾಯ ಹುಡುಕಬಹುದು. ಈ ನಿನ್ನ ವರ್ತನೆಯಿಂದ ನಿನ್ನ ತಂದೆ ತಾಯಿಗೆ ಚಿಂತೆಯಾಗಿದೆ. ಏನೇ ತೊಂದರೆ ಇದ್ದರೂ ಧೈರ್ಯವಾಗಿ ಹೇಳಿಕೊ, ನಾವೆಲ್ಲ ನಿನ್ನ ಜೊತೆ ಇದ್ದೇವೆ. ಅಂಕಲ್, ಅದು ಇಲ್ಲ, ಗಾಬರಿ ಪಡಬೇಡ. ನಾನು ನಿಮ್ಮ ಫ್ಯಾಮಿಲಿ ಫ್ರೆಂಡ್, ನೀನು ನನಗೆ ಮಗಳಿದ್ದಂತೆ. ನಿನ್ನ ಏನಾದ್ರೂ ಕಷ್ಟ ಇದ್ದರೆ ಹೇಳಿಕೊ. ಅಂಕಲ್, ಅದು ಒಬ್ಬ ಹುಡುಗ ತನ್ನ ಕಂಪನಿಯ ಬ್ರ್ಯಾಂಡ್ ಅಂಬಾಸಡರ್ ಮಾಡುವೆ ಅಂತ ಹೇಳಿ ನನಗೆ ಮೋಸ ಮಾಡಿದ್ದು ಅಲ್ಲದೆ ನನ್ನ ವೈಯಕ್ತಿಕ ಫೋಟೋಗಳನ್ನೆಲ್ಲ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವೆಂದು ಹೆದರಿಸಿ ದುಡ್ಡು ಕೊಡು ಎಂದು ಪೀಡಿಸುತ್ತಿದ್ದಾನೆ. ಇದೆಲ್ಲವೂ ಹೇಳಿಕೊಳ್ಳಕ್ಕೆ ಆಗದೆ ಬಿಡೋಕೂ ಆಗದೆ ಒದ್ದಾಡುತ್ತಿರುವೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮಂತ ಮುಗ್ಧ ಹೆಣ್ಣು ಮಕ್ಕಳನ್ನು ತಮ್ಮ ಬಲೆಗೆ ಹಾಕಿಕೊಂಡು ಮೋಸ ಮಾಡುವ ಜನ ಹೆಚ್ಚಾಗಿದ್ದಾರೆ. ಇದಕ್ಕಾಗಿ ಅನೇಕ ರೀತಿಯ ಸೈಬರ್ ಕ್ರೈಂನಂತಹ ಇಲಾಖೆಗಳು, ಪೊಲೀಸ್ ಸ್ಟೇಷನ್ಗಳು, ಮಹಿಳಾ ಆಯೋಗಗಳು ಇವೆ. ಆ ಹುಡುಗನ ನಂಬರ್ ಕೊಡು. ನಿನಗೆ ಯಾವುದೇ ಅಪಾಯ ಆಗದಂತೆ ಇದಕ್ಕೆ ಪರಿಹಾರ ಹುಡುಕೋಣ. ಹಾ, ಇನ್ನೊಂದು ನೆನಪಿಟ್ಟುಕೋ, ಆ ಹುಡುಗನ ಫೋನ್ ಏನಾದ್ರೂ ನಿನಗೆ ಬಂದರೆ ನೀನು ಪ್ರತಿ ಸರಿ ಮಾತನಾಡುವ ಹಾಗೆ ಮಾತಾಡು. ಯಾವುದೇ ಸುಳಿವನ್ನು ಕೊಡಬೇಡ. ಸರಿ ಅಂಕಲ್, ನೀವು ಹೇಳಿದಾಗೆ ಮಾಡೋಣ. ರಾಣಿ ಜೊತೆ ಮಾತಾಡಿ ಹೊರಗಡೆ ಬಂದ ಮಹೇಶ್ ಅವಳ ತಂದೆ ತಾಯಿಗೆ ಎಲ್ಲ ವಿಷಯವನ್ನು ಹೇಳಿ ಈ ಸಮಸ್ಯೆಗೆ ಅತ್ಯಂತ ಸೂಕ್ಷ್ಮವಾಗಿ ಯೋಚಿಸಿ ಕಾನೂನು ಹಾಗೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಸಹಾಯವನ್ನು ಪಡೆದು ರಾಹುಲ್ನನ್ನು ವಶಕ್ಕೆ ಪಡೆದು ರಾಣಿಯ ಎಲ್ಲಾ ವೈಯಕ್ತಿಕ ಫೋಟೋ ಮತ್ತು ವಿಡಿಯೋಗಳನ್ನು ನಾಶಪಡಿಸಿ ಅವನಿಗೆ ಶಿಕ್ಷೆ ನೀಡುತ್ತಾರೆ. ಇದೆಲ್ಲ ಆದ ನಂತರ
ರಾಣಿಗೂ ಕೆಲವೊಂದು ಕಿವಿ ಮಾತುಗಳನ್ನು ಹೇಳಿ ಸಾಮಾಜಿಕ ಜಾಲತಾಣದ ಬಗ್ಗೆ ಎಚ್ಚರದಿಂದಿರಲು ಸಲಹೆಯನ್ನು ನೀಡುತ್ತಾರೆ. ಪ್ರಿಯ ಕೇಳುಗರೆ, ಇದುವರೆಗೆ ಸೋಷಿಯಲ್ ಮೀಡಿಯಾ ಕಥೆಯನ್ನು ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ವಿದ್ಯಾ ಕಲ್ಯಾಣ್ ಶೆಟ್ಟಿ.